ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಿಮಗೆಲ್ಲ ಗೊತ್ತಿರೋ ಹಾಗೆ KS ಮರುಪರೀಕ್ಷೆ ಆದ ಮೇಲೆ ಏನು ಪ್ರಶ್ನೆ ಪತ್ರಿಕೆಯಲ್ಲಿ ಭಾಷಾಂತರ ದೋಷ ಆಗಿತ್ತು, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ಪ್ರತಿಭಟನೆ ಕೂಡ ಆಯಿತು. ಆ್ಯಂಡ್ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಈ ಒಂದು ಪರೀಕ್ಷೆಗಾಗಿರುವಂಥ ಅನ್ಯಾಯಕ್ಕೆ ಅವರು ನ್ಯಾಯವನ್ನು ಪಡ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅನ್ನೋದು ಕೂಡ ನಿಮ್ಗೆ ಗೊತ್ತು. ಸೊ ಇದಕ್ಕೆ ಬೆಂಬಲವಾಗಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಆಗಿರ್ಬೋದು ಆ್ಯಂಡ್ ಹಲವಾರು ಜನ ಪ್ರಮುಖ ವ್ಯಕ್ತಿಗಳು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗಾಗಿರುವಂಥ ಅನ್ಯಾಯದ ವಿರುದ್ಧ ಅವರಿಗೆ ನ್ಯಾಯ ಸಿಗೋ ರೀತಿ ಆಗಬೇಕು ಅನ್ನೋ ಕಾರಣಕ್ಕೆ ಎಲ್ಲರೂ ಕೂಡ ಬೆಂಬಲವನ್ನು ನೀಡ್ತಾ ಇದ್ದಾರೆ. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಕೋರ್ಟ್ನ ಮೂಲಕ ಕೂಡ ನ್ಯಾಯವನ್ನು ಪಡೆದುಕೊಳ್ಳೋದಕ್ಕೆ ಎಲ್ಲ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಕೂಡ ಒಗ್ಗಟ್ಟಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಒಂದು ರಿಟ್ ದಾಖಲಾಗಿದೆ, ರಿಟ್ ಪಿಟಿಷನ್ ಹೈಕೋರ್ಟಲ್ಲಿ. ಸೊ ಅದರದ್ದು ವಿಚಾರಣೆ ಈಗ ಅದರ ಬಗ್ಗೆ ಏನೇನು ರಿಟಲ್ಲಿ ಯಾವ್ಯಾವ ಅಂಶಗಳನ್ನು ಮೆನ್ಷನ್ ಮಾಡಿದರೆ ಎಲ್ಲ ವಿಷಯಗಳ ಬಗ್ಗೆ ಕೂಡ ನಿಮಗೆ ಹೇಳ್ತೀನಿ. ಅದರಲ್ಲಿ ವಿಶೇಷವಾಗಿ ಈ ಒಂದು 59ಕ್ಕಿಂತ ಹೆಚ್ಚು ಎರರ್ಸ್ ಆಗಿದ್ದು ಈ ಹಿಂದಿನ ಪರೀಕ್ಷೆಯಲ್ಲಿ. ಸೊ ಅಗೇನ್ ಅದಕ್ಕೆ ಮರುಪರೀಕ್ಷೆ ಮಾಡಿದರು. ಬಟ್ ಆ ಮರುಪರೀಕ್ಷೆಯಲ್ಲೂ ಕೂಡ ಭಾಷಾಂತರ ಸಮಸ್ಯೆ ಏನು ಲೋಪದೋಷಗಳು ಪ್ರಶ್ನೆಗಳೆಲ್ಲ ಆಗಿದೆ. ಸೊ ಈ ಎಲ್ಲ ವಿಷಯವನ್ನು ಖಂಡಿಸಿ ಯಾರು ಪ್ರಮುಖ ಗಣ್ಯ ವ್ಯಕ್ತಿಗಳು ಪತ್ರವನ್ನು ಬರೆದಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಆ ಎಲ್ಲ ಪತ್ರಗಳನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಈಗ ಮತ್ತು ಶ್ರೀಕೃಷ್ಣ ಅವರ ತಂಡ ಏನಿದೆ ಅವರು ಕೂಡ ತುಂಬ ಎಫರ್ಟನ್ನು ಮಾಡ್ತಾ ಇದ್ದಾರೆ. ನ್ಯಾಯಾಲಯದ ಮೂಲಕ ಹೇಗಾದರೂ ಮಾಡಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಒಂದು ನ್ಯಾಯವನ್ನು ಕೊಡಿಸ್ಬೇಕು ಈ ವಿಷಯದಲ್ಲಿ ಅಂತ. ಈಗ ಆಲ್ರೆಡಿ ಹಿರಿಯ ವಕೀಲರ ಭೇಟಿ ಆ್ಯಂಡ್ ಅವರ ಜೊತೆ ಮಾತುಕತೆ ಎಲ್ಲವೂ ಕೂಡ ಆಗಿದೆ. ಇನ್ನೇನು ನ್ಯಾಯಾಲಯದಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ಸೋಮವಾರ ವಿಚಾರಣೆಗೆ ಕೂಡ ಬರುವಂಥದ್ದಲ್ಲಿದೆ. ಬಟ್ ಇದಕ್ಕೆ ಸಂಬಂಧಪಟ್ಟಾಗೆ ಆರ್ಥಿಕವಾಗಿ ತುಂಬ ಜನ ಸಹಾಯ ಮಾಡ್ತಾ ಇದ್ದೀರಾ. ವಿಶೇಷವಾಗಿ ಕೋರ್ಟ್ ಕೇಸ್ ವಿಚಾರಕ್ಕೆ ಆರ್ಥಿಕವಾಗಿ ಹಲವಾರು ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ತುಂಬ ಹಣಕಾಸಿನ ಅಗತ್ಯ ಕೂಡ ಇದ್ದು ಈಗ ಆಲ್ರೆಡಿ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೆ, ತುಂಬ ಜನ ಅದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಾ. ನಿಮ್ಮ ಬೆಂಬಲ ಖಂಡಿತವಾಗಿಯೂ ಅವಶ್ಯಕತೆ ಇದೆ. ಆ್ಯಂಡ್ ಇನ್ನೊಂದು ವಿಷಯ, ತುಂಬ ಜನ ಈ ವಿಷಯದಲ್ಲಿ ನೆಗೆಟಿವ್ ವಿಚಾರಗಳಂದರೆ ಹಣ ಸಂಗ್ರಹಣೆ ವಿಚಾರದಲ್ಲಿ ನ್ಯಾಯಾಲಯ ಹೋರಾಟಕ್ಕೆ ಏನು ಕಾನೂನಾತ್ಮಕ ಹೋರಾಟಕ್ಕೆ ಬೇಕಿರೋದು, ಅದರ ಬಗ್ಗೆ ಯಾವುದೇ ಡೌಟ್ ಇಟ್ಕೊಳ್ಳೋಕೆ ಹೋಗಬೇಡಿ. ಬಿಕಾಸ್ ಈ ಹಿಂದಿನ KS ಮರುಪರೀಕ್ಷೆ ಹೋರಾಟದಲ್ಲೂ ಕೂಡ ಆ ಸಂದರ್ಭದಲ್ಲೂ ಕೂಡ ಈ ರೀತಿ ಆದಾಗ ನಾನು ಮೊದಲೇ ಸ್ಪಷ್ಟನೆ ನೀಡಿಬಿಟ್ಟಿದ್ದೆ. ಏನೇ ಆ ರೀತಿ ಆದರೂ ಕೂಡ ನಿಮಗೆ ಅದರ ಜವಾಬ್ದಾರಿ ಕಂಪ್ಲೀಟಾಗಿ ನಾವು ಪ್ರತಿಯೊಂದು ರೂಪಾಯಿಯ ಒಂದು ಏನಾಯಿತು ಏನೋ ಒಂದು ಲೆಕ್ಕಾಚಾರವನ್ನು ಕೊಡ್ತೀವಿ ಅಂತ. ಕಾರಣ ಇಷ್ಟೇ, ಯಾರು ಈ ವಿಷಯದಲ್ಲಿ ತುಂಬ ನಂಬಿಕೆ ಇಟ್ಟು ತಮ್ಮ ಏನೇ ಪ್ರಾಬ್ಲಮ್ಸ್ಗಳಿದ್ದರೂ ಕೂಡ ಸಹಾಯವನ್ನು ಮಾಡಿರ್ತಾರೆ, ಆ ಸಹಾಯಕ್ಕೆ ಖಂಡಿತವಾಗಿಯೂ ನ್ಯಾಯ ಸಿಗುವಂತೆ ಮಾಡುವಂಥದ್ದು ಕೆಲಸ ಆಗಿರುತ್ತೆ. ಸೊ ಅದನ್ನು ಯಾರೂ ಕೂಡ ಮರೆಯೋ ಹಾಗಿಲ್ಲ. ಆ್ಯಂಡ್ ಅಲ್ಲಿ ಯಾರಿಗೂ ಕೂಡ ತೊಂದರೆ ಇಲ್ಲ. ಆ್ಯಂಡ್ ಯಾರು ಇನ್ನೂ ಕೂಡ ನಿಮಗೂ ಈ ವಿಷಯದಲ್ಲಿ ಹಣಕಾಸಿನ ಅಗತ್ಯತೆಗೆ ಈ ನೆರವು ನೀಡಬೇಕು ಅಂದ್ಕೊಂಡಿದ್ದೀರಾ, ಖಂಡಿತವಾಗಿಯೂ ಕಮ್ಯುನಿಟಿ ಪೋಸ್ಟಲ್ಲಿ ನಾನು ನಂಬರನ್ನು ಹಾಕಿದ್ದೀನಿ. ಸೊ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ಕಾರಣ ಇಷ್ಟೇ, ಇಲ್ಲಿ ಎಲ್ಲರ ಹಿತಾಸಕ್ತಿ, ಎಲ್ಲರ ಒಳಿತಿಗಾಗಿ ಒಂದು ಹೋರಾಟ ನಡೆದಿದೆ ಹೊರತು ಯಾರೋ ಒಬ್ಬ ವ್ಯಕ್ತಿಗಾಗೋ ಅಥವಾ ಸ್ವಾರ್ಥ ಸಾಧನೆಗೂ ಏನೂ ಅಲ್ಲ. ಸೊ ಈ ವಿಷಯವನ್ನು ನೀವು ಮನದಲ್ಲಿಟ್ಕೊಂಡು ನೀವು ಸಹಾಯವನ್ನು ಮಾಡಿ. ಖಂಡಿತವಾಗಿ ನಿಮ್ಮ ಸಹಾಯಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಸಿಗುತ್ತೆ. ಖಂಡಿತವಾಗಿ ಈ ಒಂದು ವಿಷಯದಲ್ಲಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಈ ಪರೀಕ್ಷೆಯಲ್ಲಿ ಆಗಿರುವಂಥ ಒಂದು ಏನು ಇನ್ ಕೇಸ್ ಮೋಸ ಅಂತಲೇ ಹೇಳ್ಬೋದು, ಆ ಮೋಸಕ್ಕೆ ನ್ಯಾಯ ಕಾನೂನಿನ ಮೂಲಕ ಆ್ಯಂಡ್ ನ್ಯಾಯಾಲಯದ ಮೂಲಕ ಸಿಗುತ್ತೆ ಅನ್ನೋ ಭರವಸೆ ನಮ್ಮೆಲ್ಲರಿಗೂ ಕೂಡ ಇದೆ. ಆ್ಯಂಡ್ ಈ ವಿಷಯ ಏನೆಲ್ಲ ಆಗ್ಬೋದು, ಹಾಗಾದರೆ ಮುಖ್ಯ ಪರೀಕ್ಷೆಗೆ ತಯಾರಿ ಮಾಡ್ತಾ ಇರೋರು ಏನು, ಈ ವಿಷಯ ಕಾನೂನಿನ ಹೋರಾಟ ಆ್ಯಂಡ್ ಕೋರ್ಟ್ ವಿಚಾರದ ಬಗ್ಗೆ ನೀವು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯತೆ ಇಲ್ಲ. ನಿಮ್ಮ ಒಂದು ಏನೇ ಸ್ಟಡಿಯಲ್ಲಿ ಏನೇ ನಿಮ್ಮ ವ್ಯಾಸಂಗ ಇರಲಿ ಅದನ್ನು ಆ್ಯಸ್ ಇಟ್ ಈಸ್ ಆಗಿ ಮುಂದುವರಿಸಿ. ಬಿಕಾಸ್ ಈ ವಿಷಯದಲ್ಲಿ ತುಂಬ ಹೆಚ್ಚಿನ ನೀವು ತಲೆ ಕೆಡಿಸ್ಕೊಳ್ಳುವಂಥದ್ದು ಅಥವಾ ಇದು ಏನಾಗುತ್ತೆ ಡೇ ಟು ಡೇ ನಾನು ಅದರ ಅಪ್ಡೇಟನ್ನು ನಿಮಗೆ ನೀಡ್ತಾ ಇರ್ತೀನಿ ಖಂಡಿತವಾಗಿ ಹಾನೆಸ್ಟ್ಲಿ. ಆ್ಯಂಡ್ ಸದ್ಯಕ್ಕೆ ಇಷ್ಟು ನ್ಯಾಯಾಲಯದ ವಿಚಾರದಲ್ಲಿ ಮಾಹಿತಿ ಇದೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.